ಕ್ರಿಯೇಟಿವಿಟಿ ಯಾರಲ್ಲಿಲ್ಲ? ಎಲ್ಲರಲ್ಲೂ ಇದೆ. ಪಾರ್ಶಿಯಾಲಿಟಿನೇ ಇಲ್ಲ ದೇವರಿಗೆ. ನಮ್ಮೆಲ್ಲರಲ್ಲೂ ಕ್ರಿಯೇಟಿವಿಟಿ ಇದೆ. ಯಾರು ಕಾನ್ಷಿಯಸ್ ಆಗಿರ್ತಾರೆ, ಅಲರ್ಟ್ ಆಗಿರ್ತಾರೆ, ಎಚ್ಚರವಾಗಿರ್ತಾರೆ, ಅವರಲ್ಲಿ ಕಾನ್ಷಿಯಸ್ ಆಗಿರೋರಲ್ಲಿ ಅದು ಎಕ್ಸ್ಪ್ರೆಸ್ ಆಗುತ್ತೆ ಕ್ರಿಯೇಟಿವಿಟಿ. ಈ ಎಕ್ಸ್ಪ್ರೆಷನ್ನಲ್ಲಿ 2 ಥರ ಇದೆ. ಮೊದಲನೇದು ಕಾನ್ಷಿಯಸ್ ಆಗಿರ್ತಾರೆ, ಆದರೆ ಅವರ ಎಕ್ಸ್ಪ್ರೆಷನ್ ಅವರು ಇಂಪೋಸ್ ಮಾಡಿಕೊಂಡಿರೋ ಒಂದು ಪರ್ಸನಾಲಿಟಿಯಿಂದ, ರಿಜಿಡ್ ಪರ್ಸನಾಲಿಟಿಯಿಂದ ಹೊರಗೆ ಬರುತ್ತೆ. ಯಾವುದಕ್ಕೂ ಕಮ್ಮಿ ಇಲ್ಲ. ಅವರು ಕಾನ್ಷಿಯಸ್ ಆಗಿರೋದ್ರಿಂದ ಅವರು ಪ್ರತಿಯೊಂದರಲ್ಲೂ ಅವರು 100% ಅವರು ಕೊಟ್ಟಿರ್ತಾರೆ. ಬಹಳ ಯುನೀಕ್ ಆಗಿರೋದು, ತುಂಬ ಬ್ಯೂಟಿಫುಲ್ ಆಗಿರೋದನ್ನು ಅವ್ರ ಕೈನಲ್ಲಿ ಯಾರೂ ಮಾಡದೇ ಇರೋದನ್ನು ಸೃಷ್ಟಿ ಮಾಡೋಕ್ಕಾಗತ್ತೆ. ಆದರೆ ಆ ಪ್ರಾಸೆಸ್ ಈಸ್ ವೆರಿ ಎಫರ್ಟ್ಫುಲ್. ಅದು ಮಾಡೋದ ಮೇಲೆ ಅವ್ರಿಗೆ ಗೊತ್ತಾಗತ್ತೆ. ಇನ್ನೊಂದು ಆ ರೀತಿ ಮಾಡೋದು ಬಹಳ ಕಷ್ಟ. ಅವರೇ ಹೇಳ್ತಾರೆ, ಇನ್ನೊಂದು ಈ ರೀತಿ ಮಾಡೋಕ್ಕಾಗಲ್ಲ. ಅಂದರೆ ಇಷ್ಟು ನಾನು ಆ ಕ್ರಿಯೇಟಿವಿಟಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಇಷ್ಟು ಚೆನ್ನಾಗಿ. ಯಾಕೆಂದರೆ ದ ಪ್ರಾಸೆಸ್ ಈಸ್ ಟೈರಿಂಗ್. ದ ಪ್ರಾಸೆಸ್ ಈಸ್ ಎನರ್ಜಿ ಎಲ್ಲ ಹೊರಟೋಗುತ್ತೆ. ಯಾಕೆ ಅಂದರೆ ಅವರು ಅಷ್ಟೊಂದು ಇನ್ವಾಲ್ವ್ ಆಗಿರ್ತಾರೆ. ಮುಳುಗೋಗೋದು ಅಂತಾರಲ್ಲ, ಹಾಗೆ ಮುಳುಗೋಗಿರ್ತಾರೆ. ಎಷ್ಟು ಅಟ್ಯಾಚ್ ಮಾಡ್ಕೊಂಡಿರ್ತಾರೆ ಅದನ್ನು, ಆಗೋವರೆಗೂ ಅದನ್ನು ಮಾಡಬೇಕು ಅನ್ನೋ ಹಂಬಲ ಎಷ್ಟಿರುತ್ತೆ ಅಂದರೆ ದೇ ಆರ್ ಅಬ್ಸೆಸ್ಡ್ ಇನ್ ದ್ಯಾಟ್. ಅವರಿಲ್ಲ ಅಲ್ಲಿ, ಮಾಡಿದ್ರೆ 100, ಇಲ್ಲದ್ರೆ 0. ಅವರು ಆ ಥರ ಅವ್ರನ್ನೇ ಅವರು ಕೊಟ್ಟು ಮಾಡಿರ್ತಾರೆ. ಇದಾದ ಮೇಲೆ ರಿಸಲ್ಟಲ್ಲಿ ಅವರ ದೇಹ ಬಹಳ ಬಳಲುತ್ತೆ. ಬಿಕಾಸ್ ಆಫ್ ದ ಟೆನ್ಷನ್, ಬಿಕಾಸ್ ಆಫ್ ದ್ಯಾಟ್ ಚಾಲೆಂಜ್. ಮಾಡಲೇಬೇಕು ಅನ್ನೋ ಹಠ. ಇದರಲ್ಲಿ ರಿಜಿಡ್ ಸ್ಟ್ರಾಂಗ್ ಈಗೋ ಇರುತ್ತೆ ಒಳಗಡೆ, ಪ್ರೈಡ್ ಇರುತ್ತೆ. ಯಾರು ಮಾಡದಿರೋದನ್ನೇ ಅವರು ಮಾಡೋದು. ಅದ್ಭುತವಾಗಿ ಮಾಡಿರ್ತಾರೆ. ಆದರೆ ಅವರಿಗೆ ಭಯ ಬಂದ್ಬಿಡುತ್ತೆ. ನನ್ನನ್ನೇ ನಾನು ಕೊಟ್ಬಿಡ್ತೀನಿ ಮಾಡಿದ್ರೆ ನನಗೆ ತುಂಬ ಸ್ಟ್ರೈನ್ ಆಗುತ್ತೆ. ಹೌದು, ಮೆಂಟಲಿ ಕೂಡ ತುಂಬ ಸ್ಟ್ರೈನ್ ಆಗುತ್ತೆ ಅವ್ರಿಗೆ. ಮಾನಸಿಕವಾಗ್ಲೂ ವೀಕ್ ಅನಿಸುತ್ತೆ. ಎನರ್ಜಿ ಎಲ್ಲ ಹೊರಟೋಗುತ್ತೆ. ದೇ ಆರ್ ಕಾನ್ಷಿಯಸ್ ಆಫ್ ಈವನ್ ದ್ಯಾಟ್. ಇದು ಆದ ಮೇಲೆ ಅವರಿಗೆ ಕಂಪ್ಯಾಷನ್ ಬರುತ್ತೆ. ಕಾನ್ಷಿಯಸ್ ಆಗಿ ಕ್ರಿಯೇಟ್ ಮಾಡಿದ ಮೇಲೆ ಕಂಪ್ಯಾಷನ್ ಬರುತ್ತೆ. ಆ ಕಂಪ್ಯಾಷನ್ನಿಂದ ಅವರು ಎಲ್ಲರಿಗೂ ಅದೇ ರೀತಿ ಕೊಡೋಕ್ಕಾಗಲ್ಲ. ಆ ಸೇವೆ ಪುನಃ ಅದರಿಂದ ಸೆಲ್ಫ್ ಕೇರ್ ಬೇಕಾಗತ್ತೆ. ಆವಾಗ ಸೆಲ್ಫ್ ಲವ್ ಪ್ರಾರಂಭ ಆಗುತ್ತೆ, ಸೆಲ್ಫ್ ಪಿಟಿ ಪ್ರಾರಂಭ ಆಗುತ್ತೆ. ಇಷ್ಟು ಗೇಮು ಈಗೋ ಗೇಮ್ ಗೊತ್ತೇ ಆಗಲ್ಲ. ಆದರೆ ಈ ಈಕ್ವೇಷನ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದರೆ, ಕಾನ್ಷಿಯಸ್ನೆಸ್ ಓಕೆ, ಇಟ್ ಈಸ್ ಫುಲ್ ಆಫ್ ಯುವರ್ ಬೀಯಿಂಗ್. ದ ಸೆಕೆಂಡ್ ಸ್ಟೆಪ್ ಇಂಪೋಸ್ಡ್ ಪರ್ಸನಾಲಿಟಿ ಇರ್ಕೂಡ್ದು, ರಿಜಿಡ್ ಪರ್ಸನಾಲಿಟಿ ಇರ್ಕೂಡ್ದು. ನಮ್ಮನ್ನು ಎಬ್ಸೋಕ್ಕೆ ನಮಗೆ ಮೋಟಿವೇಶನ್ ಬಂದಿರೋದು ಈಗೋಯಿಂದ, ನನ್ನ ರೋಲಿಂದ, ನನ್ನ ವ್ಯಕ್ತಿತ್ವದಿಂದ, ಹುಮ್ಮಸ್ಸಿಂದ ಬಂದಿದೆ. ಮೋಟಿವೇಟ್ ಮಾಡಿರೋದು, ಬೇರೆಯವ್ರನ್ನ ನೋಡಿ ಮೋಟಿವೇಟ್ ಆಗಿರೋದು, ಬೇರೆಯವ್ರು ಕೊಟ್ಟಿದ್ದು ಬೇರೆ ಜ್ಞಾನದಿಂದ, ಹೊರಗಡೆಯಿಂದ ಪಡ್ಕೊಂಡು ಜ್ಞಾನದಿಂದ ನಮ್ಮಲ್ಲಿರೋ ಕ್ರಿಯೇಟಿವಿಟಿನ ಮೋಟಿವೇಟ್ ಮಾಡ್ಕೊಂಡಿದ್ದೀವಿ. ಯಾರೋ ಆ ಶಕ್ತಿ ಒಂದು ಆಕ್ಸೆಲರೇಟ್ ಮಾಡಿದೆ. ಹಣ ಇರ್ಬೋದು, ಬೇಕಾದವರು ಇರ್ಬೋದು, ನಿನ್ನ ಕೈಲಾಗತ್ತೆ ಮಾಡು ಅಂತ ಹೇಳಿ ಮೋಟಿವೇಟ್ ಮಾಡಿರ್ಬೋದು. ಆದರೆ ನಿಜವಾದ ಒಂದು ಇನ್ಸ್ಪಿರೇಷನ್ ಬರಬೇಕಾದ್ರೆ, ವಿತೌಟ್ ಎನಿಬಡೀಸ್ ಮೋಟಿವೇಶನ್ ಬರಬೇಕಾದ್ರೆ, ಅಲ್ಲಿ ಬರಬೇಕಾಗಿರೋದು ಕಂಪ್ಯಾಷನ್. ನಾಟ್ ಥ್ರೂ ಯುವರ್ ರಿಜಿಡ್ ಪರ್ಸನಾಲಿಟಿ, ಜಸ್ಟ್ ಕಂಪ್ಯಾಷನ್ ಫ್ರಮ್ ದಿ ಸೋರ್ಸ್,
from your consciousness. You are conscious of imposed role. This is consciousness totally different. Consciousness full of compassion. Being and feeling everything. ಫೀಲಿಂಗ್ನಲ್ಲೂ ವ್ಯತ್ಯಾಸ ಬರುತ್ತೆ. ನಾನು ಹೇಗೆ ಪರ್ಸನಾಲಿಟಿನಲ್ಲಿ ಫೀಲ್ ಮಾಡ್ತೀನಿ, ನಾ ಕಂಪ್ಯಾಷನೇಟ್ ಆಗಿದ್ದಾಗ ಯಾವ ರೀತಿ ಫೀಲಿಂಗ್ ಇರುತ್ತೆ, ಈ ಫೀಲಿಂಗ್ನಲ್ಲಿ ಫ್ರೀಡಮ್ ಇರುತ್ತೆ, ಫೀಲಿಂಗ್ನಲ್ಲಿ ಹೆಲ್ತ್ ಇರುತ್ತೆ, ಹೆಲ್ದಿ ಫೀಲಿಂಗ್ ಅದು. ಅಲ್ಲಿ ಆವಾಗವಾಗಲೇ ಬಿಡುಗಡೆ ಆಗ್ತಿರುತ್ತೆ, ಒಳಗಡೆಯಿಂದ ಇನ್ಸ್ಪಿರೇಷನ್ ಫ್ರಮ್ ದಿ ಸೋರ್ಸ್, ಫ್ರಮ್ ದಿ ಸೋಲ್ ಬರ್ತಾ ಇರುತ್ತೆ. ಅಂಥವರು ನಾನ್ ಸ್ಟಾಪ್ ಅವ್ರ ಪ್ರಾಣ ಹೋಗೋವರೆಗೂ ಅವ್ರು ಏನಾದರೂ ಕೂಡ ಅವರಿಂದ ಕ್ರಿಯೇಟಿವಿಟಿ ನಡೀತಾ ಇರುತ್ತೆ. ಅಬ್ಸೆಷನ್ ಇರಲ್ಲ, ಅಟ್ಯಾಚ್ಮೆಂಟ್ ಇರಲ್ಲ, ಪ್ರೈಡ್ ಇರಲ್ಲ, ಏನೂ ಇರಲ್ಲ. ಹ್ಯಾಂಕರಿಂಗ್ ಫಾರ್ ಅಡ್ವೆಂಚರ್ಸ್, ಹ್ಯಾಂಕರಿಂಗ್ ಫಾರ್ ದಿಸ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ ಬಿಕಾಸ್ ಆಫ್ ದಿ ಕಂಪ್ಯಾಷನ್. Creativity happens in them. Creativity is a result, consequence from their being. They are not doing here. A compassion is before consciousness. Compassion is during consciousness. Compassion is even after consciousness. They become the tool for God. Krishna loves to give them ದಿ ಡೈರೆಕ್ಷನ್. ಅವರಲ್ಲಿ ಕೃಷ್ಣನೇ ಕುಣಿತಾನೆ, ಕೃಷ್ಣನೇ ಆಡ್ತಾನೆ, ಕೃಷ್ಣನೇ ಮಾಡ್ತಾನೆ. ಇಂಟ್ಯೂಟಿವ್ ಐಡಿಯಾಸ್ ಕೊಡ್ತಾನೆ ಕೃಷ್ಣ. ಅದ್ಭುತವಾದದ್ದು ಯಾರೂ ಮಾಡದಿರೋದು ಅವರಿಂದ ಆಗ್ತಾ ಇರುತ್ತೆ. ನಮ್ಮಲ್ಲಿ ಒಂದು ಶಿಫ್ಟ್ ಆಗಬೇಕು. ಆ ಕ್ರಿಯೇಟಿವಿಟಿ ಹೊರಗೆ ಬರಬೇಕಾದ್ರೆ ಕಾನ್ಷಿಯಸ್ನೆಸ್ ಕ್ರಿಯೇಟಿವಿಟಿ ಜೊತೆಗೆ ಕಾನ್ಷಿಯಸ್ನೆಸ್, ಕಂಪ್ಯಾಷನ್ ಆ್ಯಂಡ್ ಕ್ರಿಯೇಟಿವಿಟಿ. ದ ಕಂಪ್ಯಾಷನ್ ಈಸ್ ದಿ ಸೋರ್ಸ್, ಕಂಪ್ಯಾಷನ್ ಈಸ್ the object. Compassion, the whole thing becomes your gratitude towards God. ನೀನು ಈ ಜನ್ಮ ತಗೊಂಡಿದ್ದಕ್ಕೆ ಸಾರ್ಥಕತೆ ಅಂತಾರೆ, ಫುಲ್ಫಿಲ್ಮೆಂಟ್. ಇಟ್ಸ್ ಅ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ಬಂದಾಗ ಕಂಪ್ಯಾಷನ್ ಬಿಕಮ್ಸ್ ದಿ ಡಿವೋಷನ್. ಡಿವೋಷನ್ನಲ್ಲಿ ಕೆಲಸ ಮಾಡಿರ್ತೀಯ, ಭಕ್ತಿನಲ್ಲಿ ಕೆಲಸ ಮಾಡಿರ್ತೀಯ. Compassion, where there is compassion, where there is devotion, there should be an intuition. Because your intentions are not possessive.